ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಇದೇ ಭಾನುವಾರ ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 31ನೇ ಸಂಸ್ಥಾಪನಾ ದಿನಾಚರಣೆ ಕೂಡ ನಡೀತಾ ಇರುವಂಥದ್ದು. ಇದರಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾಗಿರುವಂಥ CP ರಾಧಾಕೃಷ್ಣ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ ನಶಾಮುಕ್ತ ಅಭಿಯಾನಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಮಾಡ್ಕೊಂಡು ಬಂದಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕುಲಪತಿಗಳಾಗಿರುವಂಥ ಡಾಕ್ಟರ್ ಭಗವಾನ್ BC ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ತಾವು ಅಧಿಕಾರ ವಹಿಸ್ಕೊಂಡಾಗಿಂದಲೂ ಕೂಡ ಒಂದು ದೊಡ್ಡ ಕೆಲಸದ ರೀತಿಯಲ್ಲಿ ಇದೊಂದು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಕೈ ಜೋಡಿಸಿರುವಂಥದ್ದು. ನಮಸ್ಕಾರ. ನಾನು ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅಧಿಕಾರ ವಹಿಸ್ಕೊಂಡ ದಿನಗಳಿಂದನೂ ಕೂಡ 2025 ಮಾರ್ಚಿಂದನೂ ಕೂಡ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ನಾವು ಸುಮಾರು 1450 ಸಂಸ್ಥೆಗಳಿದೆ ಹಾಗೂ 4 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ, 40,000 ಜನ ಬೋಧಕ ಸಿಬ್ಬಂದಿಗಳಿದ್ದಾರೆ. ಇವರೆಲ್ಲರನ್ನ ಸಹಕಾರದೊಂದಿಗೆ ನಶಾಮುಕ್ತ ಅಭಿಯಾನ ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗೂ ಅಂಗಾಂಗ ದಾನ ಬಗ್ಗೆ ಒಂದು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು 15 ಜಿಲ್ಲೆಗಳಲ್ಲಿ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿ ಪ್ಲೆಡ್ಜ್ ತೊಗೊಂಡಿದ್ದಾರೆ ನಶಾಮುಕ್ತದ ಬಗ್ಗೆ. ಈಗ ಈ ನಮ್ಮ 31ನೇ ಸಂಸ್ಥಾಪನಾ ದಿನಾಚರಣೆ ಜೊತೆಗೆ ನಶಾಮುಕ್ತ ಭಾರತ ಕಾನ್ಕ್ಲೇವ್ ಅಂತ ಒಂದು ಮಾಡಿ ಇಲಿಸಿಟ್ ಡ್ರಗ್ ಟ್ರಾಫಿಕಿಂಗ್ ಎಗೇನ್ಸ್ಟ್ ಒಂದು ಅಭಿಯಾನ ಇದು. ಈ ಅಭಿಯಾನದಲ್ಲಿ ನಮ್ಮ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ರಾಧಾಕೃಷ್ಣನ್ ಜಿ ಅವರು, ನಮ್ಮ ರಾಜ್ಯದ ಗವರ್ನರ್ ಆದ ಥಾವರ್ಚಂದ್ ಗೆಹ್ಲೋಟ್ ಜಿ ಅವರು ಮತ್ತು ಆಂಧ್ರ ಪ್ರದೇಶದ ಗವರ್ನರ್ ಆದ ಶ್ರೀ ಅಬ್ದುಲ್ ನಜೀರ್ ಅವರು, ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು ಹಾಗೂ ನಮ್ಮ ಸಚಿವರಾದ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಸಚಿವರಾದ ಮಾನ್ಯ UT ಖಾದರ್ ಅವರು, ಇವರೆಲ್ಲರೂ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸುಮಾರು 25,000 ವಿದ್ಯಾರ್ಥಿಗಳು ಅವತ್ತು ಕಂಠೀರವ ಸ್ಟೇಡಿಯಮ್ಮಲ್ಲಿ ಭಾಗವಹಿಸಿ ಈ ಅಭಿಯಾನದಲ್ಲಿ ಒಂದು ದೇಶಕ್ಕೆ ಒಂದು ಉತ್ತಮವಾದ ಮೆಸೇಜ್ ಕಳಿಸ್ತಾ ಇದ್ದಾರೆ. ನಾವು ನಶಾಮುಕ್ತರಾಗಿರಬೇಕು, ನಮ್ಮ ದೇಶವನ್ನು ಪ್ರೊಟೆಕ್ಟ್ ಮಾಡಬೇಕು ನಶೆಯಿಂದ ಅಂಥೇಳಿ ಒಂದು ಅಭಿಯಾನ. ನಮ್ಮ ಕ್ಯಾಂಪಸ್ಗಳೆಲ್ಲವುದನ್ನು ಈಗಾಗಲೇ ಡ್ರಗ್ ಫ್ರೀ ಕ್ಯಾಂಪಸ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಅಭಿಯಾನವನ್ನು ಎಲ್ಲ ಸ್ಕೂಲು ಕಾಲೇಜುಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಿ ರಾಜ್ಯದಲ್ಲೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ದೇಶದ ಸರ್ಕಾರ ಬಹಳ ಗಮನ ಹರಿಸಿದೆ. ಈ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ನಮ್ಮ ರಾಜ್ಯವನ್ನು ನಶಾಮುಕ್ತವಾಗಿ ಮಾಡ್ತೇವೆ. ನಮ್ಮ ಎಲ್ಲ ಕ್ಯಾಂಪಸ್ಗಳನ್ನ ನಶಾಮುಕ್ತವಾಗಿ ಇರಿಸಿ ನಮ್ಮ ವಿದ್ಯಾರ್ಥಿಗಳನ್ನು ಕ್ಷೇಮವಾಗಿರಿಸ್ತೇವೆ, ಆರೋಗ್ಯವಾಗಿರಿಸ್ತೇವೆ, ಸಮಾಜಕ್ಕೆ ಒಂದು ಉತ್ತಮವಾದ ಮೆಸೇಜ್ ಕಳಿಸ್ತೇವೆ. ಸರ್, ಈಗ ಕಳೆದ ನೀವು ಅಧಿಕಾರ ವಹಿಸ್ಕೊಂಡ ನಂತರ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ನಶಾಮುಕ್ತ ಅಭಿಯಾನ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಂಡು ಬರ್ತಾಯಿದ್ರೆ, ಒಟ್ಟಾರೆಯಾಗಿ 15 ಜಿಲ್ಲೆಗಳಲ್ಲಿ ನೀವೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಅಂದರೆ ಅಲ್ಲಿಂದ ಇಲ್ಲಿ ತನಕ ಈ ಒಂದು ನಶಾಮುಕ್ತ ಮತ್ತು ಡ್ರಗ್ನೆಸ್ನಲ್ಲಿ ಭಾಗವಾದವರ ಸಂಖ್ಯೆ ಆಗಿರ್ಬೋದು, ಈಗ ಕಡಿಮೆ ಆಗಿರುವಂಥ ಆ ರಿಪೋರ್ಟ್ ಏನಾದರೂ ತಮ್ಮ ಕೈಗೆ ಬಂದಿದೆ ಸರ್? ಹೇಗೆ? ನಾವು ಆ್ಯಕ್ಚುಲಿ ಸರ್ವೆ ಮಾಡಿ ನೋಡಿಲ್ಲ ಎಷ್ಟು ಪರ್ಸೆಂಟೇಜು ಅಡಿಕ್ಷನ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅನ್ನೋ ಬಗ್ಗೆ ಸರ್ವೆ ಮಾಡಿಲ್ಲ. ನಮ್ಮದು ಎಲ್ಲೆಲ್ಲಿ ಗಮನಕ್ಕೆ ಬರ್ತಾ ಇದೆ, ಈ ಥರ ಚಟುವಟಿಕೆಗಳು ನಡೆಯುತ್ತೆ, ಸುತ್ತಮುತ್ತಲು ಕಾಲೇಜುಗಳ ಸುತ್ತಮುತ್ತಲು ಚಟುವಟಿಕೆಗಳು ನಡೆಯುತ್ತೆ. ಮತ್ತು ಅನೇಕ ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ರ್ಯಾಂಪೆಂಟಾಗಿ ನಡೀತಾ ಇದೆ. ನಮ್ಮ ಬೆಂಗಳೂರಲ್ಲಂತೂ ಅದು ಹೇಳುತ್ತಿರೋದು ತಮಗೆ ಗೊತ್ತಿದೆ. ಪ್ರತಿ ದಿವಸ ಮಾದಕ ವಸ್ತು ಜಾಲವನ್ನು ಪೊಲೀಸರು ಭೇದಿಸ್ತಾ ಇದ್ದಾರೆ. ಅನೇಕ ಕೋಟಿಗಟ್ಟಲೆ ಡ್ರಗ್ಸ್ಗಳು ಪೆಡ್ಲರ್ಸ್ ಬರ್ತಾ ಇದ್ದಾರೆ, ಕಾಲೇಜ್ಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಯಾನ್ಸ್ಗೆ ಮತ್ತು ಇನ್ನಿತರ ಮನೋರೋಗ ಸಂಸ್ಥೆಗಳಿಗೆ ಪೇರೆಂಟ್ಸ್ಗಳು, ವಿದ್ಯಾರ್ಥಿಗಳು ಅಪ್ರೋಚ್ ಮಾಡ್ತಾ ಇರೋದು ಇನ್ಕ್ರೀಸ್ ಆಗಿದೆ. ಅದ್ರ ಬಗ್ಗೆಯೂ ತಮಗೆ ಗೊತ್ತಿದೆ. ಇದೆಲ್ಲದರಿಂದ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಅಭಿಯಾನದ ಉದ್ದೇಶ. ನಮ್ಮ ಇಡೀ ರಾಜ್ಯ, ಇಡೀ ದೇಶದಲ್ಲೇ ನಂಬರ್ 1 ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ನಂಬರ್ 1, IT ಹಬ್ಬಲ್ಲಿ ನಂಬರ್ 1 ಇದೆ. ಸೊ ಇದು ಎಲ್ಲ ರಾಜ್ಯದ ವಿದ್ಯಾರ್ಥಿಗಳನ್ನು ಅಟ್ರ್ಯಾಕ್ಟ್ ಮಾಡಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ನಮ್ಮಲ್ಲಿ ಸುಮಾರು 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾವು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀವಿ. 4 ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರು ದೊಡ್ಡ ಹ್ಯೂಜ್ ನಂಬರ್ ಆಗಿರೋದ್ರಿಂದ ಈ
ಈ ಸಂಸ್ಥೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಅವ್ರನ್ನ ಯಾವುದೇ ರೀತಿಯಲ್ಲಿ ಈ ಆಮಿಷಕ್ಕೆ ಒಳಗಾಗದೇ ಇದ್ದಂಗೆ ನೋಡಬೇಕು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಸರಿಯಾಗಿ ನಶೆಯಿಂದ ದೂರ ಇದ್ದರೆ ಅವನು ಅವರ ಸಿಬ್ಲಿಂಗ್ಸು, ಅವರ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರಿಗೆ ಮತ್ತು ಅವರ ತಂದೆ ತಾಯಿಯಂದರಿಗೆ, ಅವರ ಸುತ್ತಲೂ ಇರ್ತಕ್ಕಂಥ ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮೆಸೇಜ್ ಕೊಡ್ತೀವಿ. ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ರಾಜ್ಯವನ್ನು ಯಾವುದೇ ಕಾರಣಕ್ಕೂ ನಾವು ನಶೆಗೆ ಒಳಗಾಗಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಇದು ಕಟ್ಟಂಥ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು, ಅವರೇ ಸಮಾಜವನ್ನು ಕಟ್ಟೋದು, ನಮ್ಮ ರಾಜ್ಯವನ್ನು ಕಟ್ಟೋದು, ನಮ್ಮ ರಾಷ್ಟ್ರವನ್ನು ಕಟ್ಟೋದು. ಸೊ ಉತ್ತಮ ರಾಷ್ಟ್ರಕ್ಕಾಗಿ, ಉತ್ತಮ ರಾಜ್ಯಕ್ಕಾಗಿ, ಉತ್ತಮ ಪ್ರಜೆಗಳಿಗಾಗಿ RGHS ಕ್ಷೇಮವಾಗಿರಬೇಕು. ಸೊ ಅದನ್ನು ಮಾಡ್ತಾಯಿದ್ದೀವಿ ನಾವು. ಸರ್, ಈಗ ಈ ಒಂದು ನಶಾಮುಕ್ತ ಅಭಿಯಾನ ಅಂದರೆ 31 ವರ್ಷಗಳ ಸಂಸ್ಥಾಪನಾ ಆಚರಣೆ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಮುಂಚಿತವಾಗಿ ನೋಡ್ಕೊಂಡ್ರೆ ಇದು ನೀವು ಬಂದ ಮೇಲೆ ಈ ರೀತಿ ಒಂದು ಕ್ಯಾಂಪೇನು ಮತ್ತು ಈ ರೀತಿ ಒಂದು ಅಭಿಯಾನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಆಗ್ತಾ ಇರುವಂಥದ್ದು, ಜನರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಕಳೆದ ಒಂದು 3-4 ವರ್ಷಗಳಿಂದ ಹೋಲ್ಕೊಂಡ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಸರ್? ನಾನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದೆ ಅಂದರೆ, ನಾವು ಅಕಾಡೆಮಿಕ್ ಎಕ್ಸಲೆನ್ಸಲ್ಲಿ ನಾವು ಇಡೀ ದೇಶದಲ್ಲೇ ಅತ್ಯಂತ ಗಮನ ಸೆಳೆದವರು. ನಾವು ವಿ ಆರ್ ಬಿಗ್ಗೆಸ್ಟ್ ಇನ್ ದ ಗ್ಲೋಬ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಆಗಿರ್ಬೋದು, ಅಫಿಲಿಯೇಷನ್ ಅಡ್ಮಿಷನ್ ಸಿಸ್ಟಮ್ ಆಗಿರ್ಬೋದು, ಇದರಲ್ಲೆಲ್ಲ ನಾವು ವಿ ಆರ್ ವೆರಿ ವೆರಿ ಸ್ಟ್ರಾಂಗ್. ಸ್ಟೂಡೆಂಟ್ ರಿಸರ್ಚ್ ಕೂಡ ನಾವು ಭಾಳ ಎಂಕರೇಜ್ ಮಾಡ್ತಾಯಿದ್ದೀವಿ. ಆದರೆ ನಾವು ರೀಚಿಂಗ್ ಔಟ್ ಟು ಪಬ್ಲಿಕ್ ವಾಸ್ ಲೆಸ್. ಸೊ ರೀಚಿಂಗ್ ಔಟ್ ಟು ಪಬ್ಲಿಕ್, ರೀಚಿಂಗ್ ಔಟ್ ಟು ಅವರ್ ಸ್ಟೂಡೆಂಟ್ಸ್ ಇನ್ ಅದರ್ ವೇಸ್ ಅದರ್ ದೆನ್ ಅಕಾಡೆಮಿಕ್, ಇದೆಲ್ಲ ಪ್ರೋಗ್ರಾಮ್ಸ್ಗಳು ಸ್ವಲ್ಪ ಕಮ್ಮಿ ಇತ್ತು. ನಾವು ಈಗ ಅದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ನಾವೀಗ ನಿಮಗೆ ಹೇಳಲಿಕ್ಕೆ ನಶಾಮುಕ್ತ ಭಾರತ ಒಂದು ಅಭಿಯಾನ ಹಾಗೂ ಅಂಗಾಂಗ ದಾನ ಶ್ರೇಷ್ಠ ದಾನ ಅಂತ ಅಭಿಯಾನ ಮಾಡ್ತಾಯಿದ್ದೇವೆ. ನಮ್ಮ ಎಲ್ಲ ಕ್ಯಾಂಪಸ್ಗಳಲ್ಲಿ ಗ್ರೀನ್ ಇನಿಷಿಯೇಟಿವ್ಸು, ಗ್ರೀನ್ ಕ್ಯಾಂಪಸ್ಸು, ಗ್ರೀನ್ ಎನರ್ಜಿ ಮಾಡ್ತಾಯಿದ್ದೇವೆ. ಅದಕ್ಕೆ ಅಭಿಯಾನ ಕೈಗೊಂಡಿದ್ದೀವಿ. ಮತ್ತು ಪ್ರತಿ ಸ್ಟೂಡೆಂಟ್ಗೆ ನಾವು ಯೋಗ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅಭ್ಯಾಸವನ್ನು ಶುರು ಮಾಡಿದ್ದೀವಿ. ಈ ಸಲ ಯೋಗ ದಿನಾಚರಣೆ ದಿವಸ 45,000 ವಿದ್ಯಾರ್ಥಿಗಳು ಯೋಗ ಅಭ್ಯಾಸ ಮಾಡಿದ್ರು ಒಂದೇ ದಿವಸದಲ್ಲಿ, 40 ನಿಮಿಷದಲ್ಲಿ, ಬೆಳಿಗ್ಗೆ 7ರಿಂದ 7:40. ಆಮೇಲೆ ಎನ್ವಿರಾನ್ಮೆಂಟಲ್ ಡೇ ದಿವಸ ಕೂಡ ಸುಮಾರು 3,500 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಎಲ್ಲ ಕಡೆ ಸಸಿ ನೆಟ್ಟರು. ಈ ಥರ ಇನಿಷಿಯೇಟಿವ್ಸ್ ಮಾಡ್ತಾಯಿದ್ದೀವಿ. ರಿಸರ್ಚಲ್ಲೂ ನಾವು ವಿ ಆರ್ ಫೋರ್ಜಿಂಗ್ ಅಹೆಡ್. ಆಮೇಲೆ ನಾನು ಆಗಲೇ ಹೇಳಿದೆ, ಮಾನಸಿಕ ಒತ್ತಡವನ್ನು ನಿವಾರಿಸಲಿಕ್ಕೋಸ್ಕರ ನಾವು ನಿಮ್ಯಾನ್ಸ್ ಜೊತೆಗೆ ಅಸೋಸಿಯೇಟ್ ಆಗಿ ಸ್ಕಿಲ್ಸು, ವಿದ್ಯಾರ್ಥಿಗಳ ಸ್ಕಿಲ್ಸು, ಅಕಾಡೆಮಿಕ್ ಸ್ಕಿಲ್ಸು ಮತ್ತು ಲೈಫ್ ಸ್ಟೈಲ್ ಸ್ಕಿಲ್ಸ್ನ ಅಸೆಸ್ ಮಾಡಲಿಕ್ಕೆ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸಿದ್ದೀವಿ. ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇಲ್ಲೊಂದು ಸ್ಟುಡಿಯೋ, ಡಿಜಿಟಲ್ ಸ್ಟುಡಿಯೋ ಶುರು ಮಾಡಿದ್ದೀವಿ. ಅದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಅಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ, ಲೆಕ್ಚರ್ಸ್ ಕೊಡಲಿಕ್ಕೆ, ಆಮೇಲೆ ರಿಸರ್ಚ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಜುಕೇಟ್ ಮಾಡಲಿಕ್ಕೆ, ಹೊರಗಡೆಯಿಂದ ಪ್ರೊಫೆಸರ್ಸ್ನ ಕರೆಸಿ ಅವರಿಗೆ ಎಜುಕೇಟ್ ಮಾಡಲಿಕ್ಕೆ, ಅದನ್ನು ಕೂಡ ಒಂದು ಡಿಜಿಟಲ್ ಸ್ಟುಡಿಯೋ ಸೆಟಪ್ ಮಾಡಿದ್ದೀವಿ. ಅನೇಕ ಕಾರ್ಯಕ್ರಮಗಳು. ಏಕೆಂದರೆ ನಮ್ಮ ಹೆಲ್ತ್ ಯೂನಿವರ್ಸಿಟಿ ಒಂದು ರಾಜ್ಯಕ್ಕೆ ಮಾದರಿಯಾಗಿರಬೇಕು, ದೇಶಕ್ಕೆ ಮಾದರಿಯಾಗಿರಬೇಕು. ನಮ್ಮಲ್ಲಿ ಪಾಲಿಸಿ ಏನು ಮಾಡ್ತೀವಿ, ಲೈಫ್ ಸ್ಟೈಲ್ ಬಗ್ಗೆ, ಅದ್ರ ಬದಲು ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಡಿಸೀಸಸ್ ಬಗ್ಗೆ, ಅದನ್ನು ಇಟ್ಸ್ ಎ ರೋಲ್ ಮಾಡೆಲ್ ಟು ದ ಹೋಲ್ ಕಂಟ್ರಿ. ಈಗ ನಾವೊಂದು ಕೈಪಿಡಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಆ ಕೈಪಿಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೇ ವಿದ್ಯಾರ್ಥಿ ಆಗಲಿ ಅವರ ದಿನಚರಿ ಹೇಗಿರಬೇಕು, ಎಷ್ಟೊತ್ತಿಗೆ ಏಳಬೇಕು, ಎಷ್ಟೊತ್ತಿಗೆ ಏಳೋದು ಸೂಕ್ತ, ಬೆಳಿಗ್ಗೆ ಏನು ಅಭ್ಯಾಸ ಮಾಡಬೇಕು, ಫಿಸಿಕಲ್ ಎಕ್ಸಸೈಸ್ ಏನು ಮಾಡಬೇಕು, ಮೆಂಟಲ್ ಎಕ್ಸಸೈಸ್ ಏನು ಮಾಡಬೇಕು, ಅವ್ರು ಯಾವಾಗ ಓದಬೇಕು, ದಿವಸ ಏನು ತಿಂಡಿ ತಿಂದರೆ ಉತ್ತಮ, ಏನು ಊಟ ಮಾಡಿದ್ರೆ ಉತ್ತಮ. ಯಾಕಂದರೆ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ಕ್ಲಾಸಸ್ ಎಲ್ಲ ತುಂಬ ಇರ್ತದೆ. ಅವತ್ತಿನ ದಿವಸ ಯಾವ ಥರ ಆಹಾರ ಇರಬೇಕು, ನಮಗೆ ಯಾವ ಥರ ಪ್ರೋಟೀನ್ಸ್ ಕೊಡಬೇಕು, ನಮ್ಮ ದೇಹವನ್ನು ನಾವು ಹೇಗೆ ಶುದ್ಧವಾಗಿ ಇಟ್ಕೊಬೇಕು, ಮನಸ್ಸನ್ನು ಹೇಗೆ ಶುದ್ಧವಾಗಿ ಇಟ್ಕೊಬೇಕು, ಎಷ್ಟೊತ್ತು ಸ್ಲೀಪ್ ಇರಬೇಕು, ಎಷ್ಟೊತ್ತು ಕಾನ್ಸಂಟ್ರೇಟ್ ಮಾಡ್ಬೋದು ಓದೋದ್ರಲ್ಲಿ, ಇದೆಲ್ಲದ್ರ ಬಗ್ಗೆ ಒಂದು ಮಾದರಿ ಕೈಪಿಡಿ ಕೂಡ ಮಾಡ್ತಾಯಿದ್ವಿ. ಈ ಥರ ಹಲವಾರು ಕಾರ್ಯಕ್ರಮಗಳು ಜನರಿಗೋಸ್ಕರನೇ. ನಾವೀಗ ಫ್ರೀ AI ಬೇಸ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಬ್ರೆಸ್ಟ್ ಸ್ಕ್ರೀನಿಂಗ್ ಕೂಡ ಮಾಡಿದ್ದೀವಿ. ಈಗಾಗಲೇ 2-3 ಕಡೆ ಇದನ್ನು ಮಾಡಿ ಸುಮಾರು ಹೆಚ್ಚು ಕಮ್ಮಿ 800,000 ಜನ ಫ್ರೀಯಾಗಿ ಮಹಿಳೆಯರಿಗೆ ಬ್ರೆಸ್ಟ್ ಸ್ಕ್ರೀನಿಂಗ್ ಕೂಡ ಮಾಡಿದ್ದೀವಿ. AI ಬೇಸ್ಡ್ ಡಿಜಿಟಲ್ ಫಾರ್ಮಲ್ಲಿ, ಅದು ಥರ್ಮಲ್ ಸ್ಕ್ಯಾನ್ ಅಂತ, ಅದನ್ನು ಮಾಡಿದ್ದೀವಿ. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಶ್ರೀ ಮಧುಸೂದನ್ ಸಾಯಿ ಜೊತೆ ಸೇರಿಕೊಂಡು, ಅವರ ಒಂದು ಶಿಕ್ಷಣ ಸಂಸ್ಥೆ ಜೊತೆ ಸೇರಿಕೊಂಡು ಈಗಾಗಲೇ 82-83 ಸಾವಿರ ಜನ
ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಉಚಿತವಾದ ನ್ಯೂಟ್ರಿಷನ್ ಸ್ಟಡಿ, ಅವರಿಗೆ ಅದರಲ್ಲಿ ಡಯಾಗ್ನೋಸಿಸ್ಸು ಮತ್ತು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೂಡ ಮಾಡಿದ್ವಿ. ಈ ಥರ ವಿ ಶುಡ್ ರೀಚ್ ಔಟ್ ಟು ದ ಪಬ್ಲಿಕ್ ಇನ್ ದ ಇಯರ್ಸ್ ಟು ಕಮ್. And also our university should be role model to the society in terms of giving good data and good lifestyle skills and good academic skills. ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಇದಿಷ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಭಗವಾನ್ ಬಿಸಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.